ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದ್ವಾದಶ ರಾಶಿಗಳಲ್ಲಿ ಒಂದಾಗಿರುವಂಥ ಮಕರ ರಾಶಿಯ ಅಡಿಯಲ್ಲಿ ಜನಿಸಿರುವಂಥ ಜನರು ನಂಬಿಕೆಗೆ ಅರ್ಹರು. ಅವರನ್ನು ನಂಬಿ ಯಾವುದೇ ಕೆಲಸಕ್ಕೆ ಕೈ ಹಾಕಬಹುದು. ಇವರು ತಮ್ಮ ಜೀವನದಲ್ಲಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಪ್ರಯೋಗಾತ್ಮಕವಾಗಿ ಪೂರೈಸಿಕೊಳ್ಳುವಂಥ ಇಚ್ಛೆಯನ್ನು ಉಳ್ಳವರಾಗಿರುತ್ತಾರೆ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಜನರ ವ್ಯಕ್ತಿತ್ವ ಸಾಕಷ್ಟು ಬದಲಾವಣೆಯನ್ನು ಕಾಣುತ್ತದೆ. ಅದೇ ರೀತಿ ಮಕರ ರಾಶಿಯವರು ತಮ್ಮ ಜವಾಬ್ದಾರಿಗಳೇನಿರುತ್ತವೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿರುತ್ತಾರೆ ಹಾಗೂ ಅದರ ರೀತಿಯಲ್ಲೇ ಪ್ರಾಕ್ಟಿಕಲ್ ಆಗಿ ತಮ್ಮ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾರೆ. ದೀರ್ಘಕಾಲಿಕ ಯಶಸ್ಸಿಗಾಗಿ ಬೇಕಾಗಿರುವಂಥ ಪ್ರತಿಯೊಂದು ಪರಿಶ್ರಮವನ್ನು ಕೂಡ ನೀವು ಮಕರ ರಾಶಿಯವರ ಕೆಲಸದಲ್ಲಿ ನೋಡಬಹುದು. ಯಶಸ್ಸು ಅನ್ನೋದು ರಾತ್ರಿ ಬೆಳಗಾಗುವುದರೊಳಗೆ ಸಿಗುವಂಥದ್ದಲ್ಲ. ಅದಕ್ಕಾಗಿ ನಿಜವಾಗಲೂ ಕಷ್ಟಪಡಬೇಕು ಅನ್ನೋದನ್ನು ಮಕರ ರಾಶಿಯವರು ಹೇಳ್ತಾರೆ. ಮಕರ ರಾಶಿಯವರೇ, ನೀವು ಕೇವಲ ಕಷ್ಟಪಡಲು ಹುಟ್ಟಿದವರಲ್ಲ, ನೀವು ಸಾಮ್ರಾಜ್ಯ ಕಟ್ಟಲು ಹುಟ್ಟಿದವರು. ಆದರೆ ಕಳೆದ 7.5 ವರ್ಷಗಳಿಂದ ನಿಮ್ಮ ಜೀವನ ಹೇಗಾಗಿದೆ ಎಂಬುದು ನಿಮಗೆ ಮತ್ತು ಆ ಭಗವಂತನಿಗೆ ಮಾತ್ರ ಗೊತ್ತು. ನೀವು ನಂಬಿದವರೇ ನಿಮಗೆ ಮೋಸ ಮಾಡಿರಬಹುದು. ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗೆ ಎಷ್ಟೋ ಅವಕಾಶಗಳು ತಪ್ಪಿ ಹೋಗಿರಬಹುದು. ಬೆಟ್ಟದಷ್ಟು ಭಾರವನ್ನ ಎದೆಯ ಮೇಲೆ ಹೊತ್ಕೊಂಡು ಮುಖದಲ್ಲಿ ನಗು ನಟಿಸುತ್ತಾ ಬದುಕುವ ಕಲೆ ನಿಮಗಲ್ಲದೆ ಬೇರೆಯವರಿಗೆ ಬರೋದಿಲ್ಲ. ನನ್ನ ಕಷ್ಟಗಳು ಯಾವಾಗ ಕಳೆಯುತ್ತದೆ, ನನಗೆ ಈ ನರಕದಿಂದ ಮುಕ್ತಿ ಇಲ್ವಾ ಎಂದು ನೀವು ಕಣ್ಣೀರು ಹಾಕಿದ ರಾತ್ರಿಗಳು ಒಂದೆರಡಲ್ಲ. ಆದರೆ ಕಣ್ಣೀರು ಒರೆಸಿಕೊಳ್ಳಿ, ಯಾಕಂದರೆ ಸಾಕ್ಷಾತ್ ಶನಿ ಮಹಾತ್ಮ ನಿಮ್ಮ ರಾಶಿಯ ಅಧಿಪತಿ. ಅವನು ನಿಮ್ಮನ್ನು ಪರೀಕ್ಷೆ ಮಾಡಿದ್ದಾಯಿತು. ಈಗ ಪ್ರತಿಫಲ ಕೊಡುವ ಸಮಯ ಬಂದಿದೆ. ಮಕರ ರಾಶಿಯವರ ಪಾಲಿಗೆ ಸುವರ್ಣಯುಗ ಆರಂಭವಾಗುವ ವರ್ಷ ಸಾಡೆ ಸಾತಿಯ ಕಡೆಯ ಘಟ್ಟದಲ್ಲಿ ನೀವಿದ್ದೀರಿ. ಕತ್ತಲೆ ಸುರಿದು ಬೆಳಕು ಹರಿಯುವ ಸಮಯವಿದ್ದು, ಆದರೆ ಎಚ್ಚರ, ಶನಿದೇವ ಅಷ್ಟು ಸುಲಭವಾಗಿ ಒಲಿಯುವುದಿಲ್ಲ. ನಿಮ್ಮ ಕಳೆದು ಹೋದ ವೈಭವ, ಹಣ ಮತ್ತು ಅಧಿಕಾರ ಮರಳಿರಬೇಕು ಅಂದರೆ ನೀವು ಬದಲಾಗಲೇಬೇಕು. ಈ ವಿಡಿಯೋದಲ್ಲಿ ನಾನು ಹೇಳುವ 5 ರಹಸ್ಯಗಳು ಸಾಮಾನ್ಯವಾದದ್ದಲ್ಲ. ಇವು ಸಿದ್ಧಿ ಪುರುಷರು ಪಾಲಿಸುವಂಥ ಶಕ್ತಿಶಾಲಿ ಸೂತ್ರಗಳು. ಇದನ್ನು ಅರ್ಧಕ್ಕೆ ಬಿಟ್ಟು ಹೋದರೆ ನಿಮ್ಮ ಅದೃಷ್ಟದ ಬಾಗಿಲನ್ನು ನೀವೇ ಮುಚ್ಚಿಕೊಂಡ ಹಾಗೆ. ವಿಷಯಕ್ಕೆ ಹೋಗುವ ಮುನ್ನ ಒಂದು ಸಣ್ಣ ಗುರುದಕ್ಷಿಣೆ. ನಾನು ನಿಮಗೆ ಇಷ್ಟೆಲ್ಲ ರಹಸ್ಯಗಳನ್ನು ಉಚಿತವಾಗಿ ತಿಳಿಸಿಕೊಡ್ತೀನಿ. ಬದಲಾಗಿ ನೀವು ಈ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ನೆನಪಿಡಿ, ಕೃತಜ್ಞತೆ ಇದ್ದವರ ಮೇಲೆ ಶನಿದೇವನ ಕೃಪೆ ಸದಾ ಇರುತ್ತದೆ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಎಂದು ಬರೆಯಿರಿ. ಒಬ್ಬ ವ್ಯಕ್ತಿಯ ಚರ್ಮದಲ್ಲಿ ಯಾವ ಸೌಂದರ್ಯವೂ ಶಾಶ್ವತವಾಗಿರುವುದಿಲ್ಲ. ಆ ಸೌಂದರ್ಯ ಇರುವುದು ವ್ಯಕ್ತಿಯು ಮಾಡುವಂಥ ಕರ್ಮದಲ್ಲಿ ಅಡಗಿರುತ್ತದೆ. ಅಂದರೆ ವ್ಯಕ್ತಿಯ ಆಚಾರ ವಿಚಾರದಲ್ಲಿ, ಅವನ ನಡತೆಯಲ್ಲಿ, ಅವನು ಆಡುವ ಮಾತಿನಲ್ಲಿ, ಅವನ ವ್ಯವಹಾರದಲ್ಲಿ, ಅವನ ಚಾರಿತ್ರ್ಯದಲ್ಲಿ ಹಾಗೂ ಅವನ ಸಂಸ್ಕಾರದಲ್ಲಿ ಅವನ ಸೌಂದರ್ಯ ಹಾಗೂ ವ್ಯಕ್ತಿತ್ವ ಕಂಡುಬರುತ್ತದೆ. ಯಾರ ಜೀವನದಲ್ಲಿ ಇವೆಲ್ಲವೂ ಒಳ್ಳೆಯ ರೀತಿಯಾಗಿ ಇರುತ್ತದೆಯೋ ಅಂತಹ ವ್ಯಕ್ತಿಯು ಇಡೀ ಪ್ರಪಂಚದಲ್ಲಿ ಎಲ್ಲರಿಗಿಂತ ಅತ್ಯಂತ ಸುಂದರವಾದ ವ್ಯಕ್ತಿ ಎಂದೇ ಹೇಳಬಹುದು. ಮಕರ ರಾಶಿ ಎಂದರೆ ಕಷ್ಟದ ಜೀವನ ಎಂದು ತುಂಬ ಜನ ಭಾವಿಸಿದ್ದಾರೆ. ಶನಿಯ ಆಳ್ವಿಕೆಯಲ್ಲಿರುವ ಈ ರಾಶಿಯು ಸದಾ ಕಷ್ಟಗಳನ್ನು ಎದುರಿಸಬಹುದು. ಆದರೆ ಮಕರ ರಾಶಿಯ ಚಿಹ್ನೆ ಪರ್ವತವನ್ನು ಏರುವ ಮೇಕೆ. ಇದು ಕೇವಲ ಒಂದು ಚಿಹ್ನೆಯಲ್ಲ, ಮಕರ ರಾಶಿಯವರ ಜೀವನ ಮತ್ತು ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ. ಮೇಕೆಯಂತೆ ಅವರು ನಿಧಾನವಾಗಿ ಆದರೆ ಸ್ಥಿರವಾಗಿ ತಮ್ಮ ಗುರಿಯತ್ತ ಸಾಗುತ್ತಾರೆ. ಇವರ ಜೀವನದಲ್ಲಿ ಆತುರಕ್ಕೆ, ಆಡಂಬರಕ್ಕೆ ಜಾಗವಿಲ್ಲ. ಇವರ ನಡಿಗೆಯಲ್ಲಿ, ಮಾತಿನಲ್ಲಿ ಒಂದು ರೀತಿಯ ಗಾಂಭೀರ್ಯ ಮತ್ತು ಆಳತೆ ಇರುತ್ತದೆ. ನಿಮ್ಮ ಸಂಕಲ್ಪ ಸಿದ್ಧಿಯಾಗಲಿ. ಈಗ ಮಕರ ರಾಶಿಯವರು ಕೋಟ್ಯಾಧಿಪತಿಗಳಾಗಲು ಪಾಲಿಸಬೇಕಾದ 5 ಕಠಿಣ ಸೂತ್ರಗಳು ಇಲ್ಲಿವೆ. ಮೊದಲನೇ ರಹಸ್ಯ, ಬನ್ನಿ ವೃಕ್ಷದ ಪೂಜೆ. ಮಕರ ರಾಶಿಯವರಿಗೆ ಶನಿ ಸಾಡೆ ಸಾತಿಯ ಪ್ರಭಾವ ಕಡಿಮೆಯಾಗಬೇಕು ಅಂದರೆ ಮನೆಯ ಹತ್ತಿರ ಅಥವಾ ದೇವಸ್ಥಾನದಲ್ಲಿರುವ ಶಮಿ ವೃಕ್ಷಕ್ಕೆ, ಬನ್ನಿ ಮರಕ್ಕೆ ಪ್ರತಿ ಶನಿವಾರ ಸಂಜೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು. ಇದು ಸಾಮಾನ್ಯ ಮರ ಅಲ್ಲ. ಪಾಂಡವರು ತಮ್ಮ ಆಯುಧಗಳನ್ನು ಬಚ್ಚಿಟ್ಟಿದ್ದು ಇದೇ ಮರದಲ್ಲಿ. ಈ ಮರದ ಕೆಳಗೆ ದೀಪ ಹಚ್ಚೋದ್ರಿಂದ ನಿಮ್ಮ ಶತ್ರುಗಳ ನಾಶವಾಗುತ್ತದೆ ಮತ್ತು ಕೋರ್ಟ್ ಕೇಸ್ ಅಥವಾ ಸಾಲದ ಸಮಸ್ಯೆ ಇದ್ದರೆ ಅದು ಬೆಂಕಿ ಬಿದ್ದಂತೆ ಹತ್ತಿಯಂತೆ ಉರಿದು ಹೋಗುತ್ತದೆ. ಎರಡನೇ ರಹಸ್ಯ, ಕಪ್ಪು ನಾಯಿಯ ಸೇವೆ. ಇದು ವಿಚಿತ್ರ ಅನಿಸಬಹುದು, ಆದರೆ ಸತ್ಯ. ಮಕರ ರಾಶಿಯವರಿಗೆ ಪ್ರಾಣಿಗಳಿಂದಲೇ ಅದೃಷ್ಟ ಬರುತ್ತದೆ. ನೀವು ಆರ್ಥಿಕವಾಗಿ ಬೆಳೆಯಬೇಕು ಅಂದರೆ ಪ್ರತಿ ಶನಿವಾರ ಅಥವಾ ಸಾಧ್ಯವಾದರೆ ಪ್ರತಿದಿನ ಒಂದು ಕಪ್ಪು ನಾಯಿಗೆ ರೊಟ್ಟಿ ಅಥವಾ ಬಿಸ್ಕೆಟನ್ನು ತಿನ್ನಿಸಿ. ನಾಯಿ ಭೈರವನ ಸ್ವರೂಪ. ಅದು ನಿಮ್ಮ ಕೈಯಿಂದ ಆಹಾರ ತಿಂದರೆ ನಿಮ್ಮ ದಾರಿದ್ರ್ಯವನ್ನು ಅದು ತನ್ನ ಜೊತೆ ತೆಗೆದುಕೊಂಡು ಹೋಗುತ್ತದೆ ಎಂದು ಅರ್ಥ. ಮೂರನೇ ರಹಸ್ಯ, ಪಾದಗಳ ರಕ್ಷಣೆ. ಶನಿಗ್ರಹವು ಮನುಷ್ಯನ ಪಾದಗಳಿಗೆ ಕಾರಕನಾಗಿದ್ದಾನೆ.
ಮಕರ ರಾಶಿಯವರು ಗಮನಿಸಬೇಕಾದ ರಹಸ್ಯ ಅಂದರೆ ಸ್ವಚ್ಛತೆ. ನಿಮ್ಮ ಪಾದಗಳು ಮತ್ತು ನೀವು ಧರಿಸುವ ಚಪ್ಪಲಿ ಸದಾ ಸ್ವಚ್ಛವಾಗಿರಲಿ. ಹರಿದ ಚಪ್ಪಲಿಯನ್ನು ಅಪ್ಪಿತಪ್ಪಿಯೂ ಧರಿಸಬೇಡಿ. ಸ್ನಾನ ಮಾಡುವಾಗ ಮೊದಲು ಪಾದಗಳಿಗೆ ನೀರು ಹಾಕಿಕೊಳ್ಳಿ. ಯಾರ ಪಾದಗಳು ಸ್ವಚ್ಛವಾಗಿರುತ್ತೆಯೋ ಅಲ್ಲಿ ಲಕ್ಷ್ಮಿಯವರ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಇದು ಶನಿಯನ್ನು ಒಲಿಸಿಕೊಳ್ಳುವ ತಂತ್ರ. 4ನೇ ರಹಸ್ಯ, ಸುಳ್ಳು ಸಾಕ್ಷಿ ಹೇಳಬೇಡಿ. ಮಕರ ರಾಶಿಯವರು ಸತ್ಯವಂತರು, ಆದರೆ ಕೆಲವೊಮ್ಮೆ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಸುಳ್ಳು ಹೇಳುವ ಸನ್ನಿವೇಶ ಬರಬಹುದು. ಆದರೆ ನೀವು ಮಾಡಬಾರದ ಒಂದೇ ತಪ್ಪು ಅಂದರೆ ಸುಳ್ಳು ಸಾಕ್ಷಿ ಹೇಳುವುದು ಅಥವಾ ಇಲ್ಲದ ಭರವಸೆ ಕೊಡುವುದು. ಶನಿದೇವ ನ್ಯಾಯಾಧೀಶ. ನೀವು ಪ್ರಾಮಾಣಿಕವಾಗಿ ನಡೆದರೆ ಶನಿ ನಿಮಗೆ ರಾಜಯೋಗ ಕೊಡುತ್ತಾನೆ. ಅಡ್ಡದಾರಿ ಹಿಡಿದ್ರೆ ಬಂದ ಹಣ ಕೂಡ ನೀರು ಪಾಲಾಗುತ್ತೆ. ನೇರ ನಡೆ ನುಡಿ ನಿಮ್ಮ ಮಂತ್ರವಾಗಿರಲಿ. 5ನೇ ಮತ್ತು ಅಂತಿಮ ರಹಸ್ಯ, ಛಾಯಾದಾನ. ಇದು ಕುಂಭರಾಶಿಯವರಿಗೂ ಅನ್ವಯವಾಗುತ್ತದೆ, ನಿಮಗೂ ಕೂಡ ಅನ್ವಯವಾಗುತ್ತದೆ. ಒಂದು ಬಟ್ಟಲಿನಲ್ಲಿ ಸಾಸಿವೆ ಎಣ್ಣೆ ಹಾಕಿ ಅದರಲ್ಲಿ ನಿಮ್ಮ ಮುಖ ನೋಡಿ ಆ ಎಣ್ಣೆಯನ್ನು ದಾನ ಮಾಡಿ. ಇದು ಸಾಡೆಸಾತಿಯ ಕೆಟ್ಟ ಪ್ರಭಾವವನ್ನು ಬುಡ ಸಮೇತ ಕಿತ್ತು ಹಾಕುವ ಬ್ರಹ್ಮಾಸ್ತ್ರ. ಪ್ರತಿ ತಿಂಗಳು ಒಂದು ಶನಿವಾರವಾದರೂ ಇದನ್ನು ಮಾಡಿ. ವರ್ಷದ ಕೊನೆಯಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ನೀವೇ ಆಶ್ಚರ್ಯಪಡುತ್ತೀರಾ. ಸ್ನೇಹಿತರೆ, ಮಕರ ರಾಶಿಯವರು ಮೊಸಳೆ ಇದ್ದ ಹಾಗೆ, ಒಮ್ಮೆ ಹಿಡಿದರೆ ಬಿಡುವುದಿಲ್ಲ. ನಿಮ್ಮ ವರ್ಷ ನಿಮ್ಮ ಗುರಿಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಸಾಡೆಸಾತಿ ಮುಗಿಯುವ ಹಂತದಲ್ಲಿದೆ. ಕತ್ತಲೆಯನ್ನು ಕಂಡು ಹೆದರಬೇಡಿ. ಸೂರ್ಯೋದಯ ಹತ್ತಿರದಲ್ಲೇ ಇದೆ. ಮಕರ ರಾಶಿಯವರ ವೃದ್ಧಾಪ್ಯದ ಜೀವನದ ಬಗ್ಗೆ ನೋಡೋಣ. ಯೌವನಾವಸ್ಥೆಯಲ್ಲಿ ತುಂಬ ಹಾರ್ಡ್ವರ್ಕ್ ಮಾಡ್ತಾ ಇದ್ದಾರೆ. ವಯಸ್ಸಾದ ಹಾಗೆ ಹೆಚ್ಚು ಕೆಲಸ ಮಾಡೋದಿಲ್ಲ. ಆದರೆ ಮನೆಯೊಳಗೆ ಹೊರಗಡೆ ಆಗಲಿ ಮನೆಯ ಅಕ್ಕಪಕ್ಕದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾನೆ ಇರ್ತಾರೆ. ಮಕರ ರಾಶಿಯವರು ಸುಮ್ಮನೆ ಕೂತ್ಕೊಂಡು ತಿನ್ನುವವರು ಅಲ್ಲವೇ ಅಲ್ಲ. ಚಿಕ್ಕ ವಯಸ್ಸಿನಲ್ಲಿ ಹಾಗೂ ವೃದ್ಧಾಪ್ಯದಲ್ಲಿ ಹಠ ಮಾಡುತ್ತಾರೆ. ಆದರೆ ಯೌವನಾವಸ್ಥೆಯಲ್ಲಿ ಹಠ ಮಾಡದೆ ಸ್ವಲ್ಪ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತಾರೆ. ಆರೋಗ್ಯದ ಬಗ್ಗೆ ಚಿಂತೆಯನ್ನು ಮಾಡ್ತಾರೆ. ಹೆಚ್ಚು ಟ್ರಾವೆಲಿಂಗ್ ಮಾಡಲು ಇಷ್ಟಪಡೋದಿಲ್ಲ. ಆದರೆ ಟ್ರಾವೆಲ್ ಮಾಡಿದರೆ ಆ ಸ್ಥಳದಿಂದ ಯಾವುದಾದರೂ ಹೊಸ ಜ್ಞಾನವನ್ನು ಕಲಿತುಕೊಳ್ಳುತ್ತಾರೆ. ಐತಿಹಾಸಿಕ ಕ್ಷೇತ್ರಗಳಿಗೆ ಭೇಟಿ ನೀಡಲು ಇಷ್ಟಪಡುತ್ತಾರೆ. ವಯಸ್ಸಾದಂತೆ ಧರ್ಮದ ಕಡೆ ಇವರ ಮನಸ್ಸು ಆಕರ್ಷಿತವಾಗುತ್ತದೆ. ಇತಿಹಾಸದ ಪುಸ್ತಕಗಳು, ಧಾರ್ಮಿಕ ಪುಸ್ತಕಗಳನ್ನು ಓದುವಂತಹ ಅಭ್ಯಾಸವನ್ನು ಬೆಳೆಸಿಕೊಳ್ತಾರೆ. ವೃದ್ಧಾಪ್ಯದಲ್ಲಿ ಇವರಿಗೆ ಬ್ಯಾಕ್ ಪೇನ್, ಕಾಲು ನೋವು, ಜಾಯಿಂಟ್ ಪೇನ್, ಸರ್ವಿಕಲ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಬೇಕಾಗುತ್ತದೆ. ಮಕರ ರಾಶಿಯ ಮಕ್ಕಳ ಬಗ್ಗೆ ನೋಡೋಣ. ಪಂಚಮಾಧಿಪತಿ ಶುಕ್ರ ಗ್ರಹ ನಿಮಗೆ ಆಪೋಸಿಟ್ ಪರ್ಸನಾಲಿಟಿಯವರಾಗಿರುತ್ತಾರೆ. ನಿಮ್ಮ ಮಕ್ಕಳು ತುಂಬ ಮೂಡಿ ಸ್ವಭಾವ, ಚಂಚಲ ಮನಸ್ಥಿತಿಯವರು, ಓಡಾಡಿಕೊಂಡು ಚುರುಕು ಸ್ವಭಾವದಿಂದ ಇರುತ್ತಾರೆ. ಐಷಾರಾಮಿ ವಸ್ತುಗಳ ಬಗ್ಗೆ ಆಸಕ್ತಿ ಉಳ್ಳವರು. ತುಂಬ ಲಕ್ಸುರಿಯಸ್ ಥಿಂಗ್ಸ್ಗಳು ಇವರನ್ನು ಅಟ್ರಾಕ್ಟ್ ಮಾಡ್ತಾ ಇರುತ್ತದೆ. ಸೌಂದರ್ಯ ಪ್ರಜ್ಞೆ ಉಳ್ಳವರು. ತುಂಬ ಬ್ಯೂಟಿ ಕಾನ್ಷಿಯಸ್ ಇರುತ್ತದೆ. ನಿಮ್ಮ ಮಕ್ಕಳಲ್ಲಿ ತನ್ನನ್ನು ತಾನು ಸುಂದರವಾಗಿ ಅಲಂಕರಿಸಿಕೊಳ್ಳುತ್ತಾರೆ. ಐಷಾರಾಮಿ ವಸ್ತುಗಳ ಬಗ್ಗೆ ಆಸಕ್ತಿ ಉಳ್ಳವರು. ತುಂಬ ಲಕ್ಸುರಿಯಸ್ ಥಿಂಗ್ಸ್ಗಳು ಇವರನ್ನು ಅಟ್ರಾಕ್ಟ್ ಮಾಡ್ತಾ ಇರುತ್ತದೆ. ಸೌಂದರ್ಯ ಪ್ರಜ್ಞೆ ಉಳ್ಳವರು. ತುಂಬ ಬ್ಯೂಟಿ ಕಾನ್ಷಿಯಸ್ ಇರುತ್ತದೆ. ನಿಮ್ಮ ಮಕ್ಕಳಲ್ಲಿ ತನ್ನನ್ನು ತಾನು ಸುಂದರವಾಗಿ ಅಲಂಕರಿಸಿಕೊಳ್ಳುತ್ತಾರೆ. ಮ್ಯೂಸಿಕ್, ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟನ್ನು ತೋರಿಸ್ತಾರೆ. ಫ್ಯಾಷನ್, ಬ್ರ್ಯಾಂಡೆಡ್ ಥಿಂಗ್ಸ್ಗಳ ಕಡೆ ಆಕರ್ಷಿತರಾಗುತ್ತಾರೆ. ಶಾಂತ ಸ್ವಭಾವದವರು. ಕೋಪ ಅಷ್ಟು ಬೇಗ ಬರೋದಿಲ್ಲ. ಕೋಪ ಬಂದರೆ ಅಷ್ಟು ಬೇಗ ತಣ್ಣಗಾಗೋದಿಲ್ಲ. ಆದರೆ ತುಂಬ ಕೂಲ್ ಆಗಿರುತ್ತಾರೆ. ತುಂಬ ಸ್ಮಾರ್ಟ್ ಆಗಿರುತ್ತಾರೆ. ಮಕರ ರಾಶಿಯವರ ಮಕ್ಕಳು ವಿದ್ಯಾಭ್ಯಾಸಕ್ಕಿಂತ ಉತ್ತಮ ಕೆರಿಯರ್ ಲೈಫ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ. ಮಕರ ರಾಶಿಯವರ ವೈವಾಹಿಕ ಜೀವನದ ಬಗ್ಗೆ ನೋಡೋಣ. ಮಕರ ರಾಶಿಯ ಸಪ್ತಮಾಧಿಪತಿ ಚಂದ್ರಗ್ರಹ, ನಿಮ್ಮ ರಾಶಿಯಾಧಿಪತಿ ಶನಿಗ್ರಹ. ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತವೆ. ತುಂಬ ಎಮೋಷ್ನಲ್. ನಿಮ್ಮನ್ನು ನಿಮ್ಮ ವೈಫ್ ಪಾರ್ಟ್ನರ್ ತುಂಬ ಪ್ರೀತಿನೂ ಮಾಡ್ತಾರೆ. ನಿಮ್ಮ ಕುಟುಂಬದವರನ್ನು ಕೇರ್ ಮಾಡ್ತಾರೆ. ಆದರೆ ನೀವೇನಾದರೂ ಅವರಿಂದ ವಿಷಯಗಳನ್ನು ಮುಚ್ಚಿಟ್ಟಿದ್ದು ಅವರಿಗೆ ಗೊತ್ತಾದರೆ ಮಹಾಭಾರತ ಯುದ್ಧವನ್ನೇ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಕುಟುಂಬವನ್ನು ಬಹಳ ಚೆನ್ನಾಗಿ ನಿರ್ವಹಣೆಯನ್ನು ಮಾಡ್ತಾರೆ. ಚಿಕ್ಕ ಚಿಕ್ಕ ವಿಷಯಗಳಿಗೆ ಸೀರಿಯಸ್ ಆಗಬೇಡಿ. ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ಜೊತೆಯಲ್ಲಿಯೇ ಇದ್ದು ನಿಭಾಯಿಸುತ್ತೀರಾ. ನೀವು ಮಹಿಳೆಯೇ ಆಗಿರಲಿ ಅಥವಾ ಪುರುಷರೇ ಆಗಿರಲಿ, ನಿಮ್ಮ ಲೈಫ್ ಪಾರ್ಟ್ನರ್ ಯಾವುದಾದರೂ ಎಮೋಷ್ನಲ್ ಮೂವಿ ನೋಡಿದರೆ ಇವರೇ ತುಂಬ ಎಮೋಷ್ನಲ್ ಆಗಿ ಬಿಡುತ್ತಾರೆ. ಆ ರೀತಿ ಇರ್ತಾರೆ ನಿಮ್ಮ ಲೈಫ್ ಪಾರ್ಟ್ನರ್.
ಮಕರ ರಾಶಿಯವರ ಗೋಲ್ಡನ್ ಟೈಮ್ ಪ್ರಾರಂಭವಾಗುವುದು 31 ವರ್ಷದ ನಂತರ. ನಿಮ್ಮ ರಾಶ್ಯಾಧಿಪತಿ ಶನಿಗ್ರಹ ಆಗಿರುವುದರಿಂದ ಸ್ವಲ್ಪ ಯಶಸ್ಸುಗಳನ್ನು ನಿಧಾನವಾಗಿಯೇ ಕೊಡುತ್ತಾರೆ. ನಿಮಗೆ 42 ವರ್ಷ ತುಂಬುವುದರ ಒಳಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಕೌಟುಂಬಿಕವಾಗಿ, ವೃತ್ತಿ ಕ್ಷೇತ್ರದಲ್ಲಿ ನೇಮ್ ಅಂಡ್ ಫೇಮ್ಗಳು ಸಿಕ್ಕೇ ಸಿಗುತ್ತದೆ. 42 ವರ್ಷದ ನಂತರ ನೀವು ನಿಮ್ಮ ಜೀವನದಲ್ಲಿ ಹಿಂದೆ ತಿರುಗಿ ನೋಡುವಂಥ ಮಾತೇ ಇಲ್ಲ. ಯಶಸ್ಸಿನ ದಾರಿಯಲ್ಲಿ ಮುಂದೆ ಮುಂದೆ ಸಾಗ್ತಾ ಇರ್ತೀರಾ. ಇವಿಷ್ಟು ವಿಚಾರಗಳು ಮಕರ ರಾಶಿಯ ಬಗ್ಗೆ. ಈ ಮಾಹಿತಿ ನಿಮ್ಮ ಮನಸ್ಸಿಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಮಕರ ರಾಶಿಯ ಕಷ್ಟದಲ್ಲಿರುವ ಮಿತ್ರರಿಗೆ ಶೇರ್ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ. ಮಕರ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ವಿಶೇಷವಾದಂಥ 3 ವರಗಳು ಯಾವ್ಯಾವು? ಆ ವರವನ್ನು ನೀವು ಹೇಗೆ ಸದುಪಯೋಗವನ್ನು ಪಡಿಸಿಕೊಳ್ಬೇಕು? ನೀವು ಯಾವ ತಪ್ಪನ್ನು ಮಾಡಿದರೆ ಈ ವರಗಳು ಶಾಪವಾಗಿ ಕನ್ವರ್ಟ್ ಆಗುತ್ತದೆ ಎಂಬಂಥ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ನೀಡುತ್ತಿರುವಂಥ ಪ್ರತಿಯೊಬ್ಬರಿಗೂ ನನ್ನ ಪ್ರೀತಿಯ ಹೃತ್ಪೂರ್ವಕ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನಮ್ಮ ಚಾನಲ್ ಮೇಲಿರಲಿ ಅಂತ ಆಶಿಸ್ತಾ ಇದ್ದೇನೆ. ತಡ ಮಾಡದೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಮಕರ ರಾಶಿ ರಾಶಿಚಕ್ರದಲ್ಲಿ 10ನೇ ರಾಶಿಯಾಗಿರುತ್ತದೆ. ಮಕರ ರಾಶಿಯ ಅಧಿಪತಿ ನ್ಯಾಯಾಧೀಶ ದಂಡನಾಯಕ ಶನಿದೇವ. ಈ ರಾಶಿಯಲ್ಲಿ ಮಂಗಳ ಗ್ರಹ ಉಚ್ಚ ಸ್ಥಾನದಲ್ಲಿರುತ್ತದೆ. ಗುರುಗ್ರಹ ನೀಚ ಸ್ಥಾನವನ್ನು ಪಡೆಯುತ್ತಾರೆ. ಶುಕ್ರ ಯೋಗಕಾರಕ ಗ್ರಹ, ಆದರೆ ಬುಧ ನಿಮ್ಮ ಭಾಗ್ಯಾಧಿಪತಿ ಗ್ರಹವಾಗಿರುತ್ತದೆ. ಮಕರ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ 3 ವರಗಳು, ಆ ವರಗಳು ಯಾವ ಗ್ರಹ ನಕ್ಷತ್ರಗಳು ಕೊಟ್ಟಿಲ್ಲ. ನಿಮಗೆ ಈ ವರದಾನವನ್ನು ನಿಮಗೆ ಕರುಣಿಸಿದವರು ಸಾಕ್ಷಾತ್ ದೇವರು. ಮಕರ ರಾಶಿಯಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬರಿಗೂ, ಇನ್ ಕೇಸ್ ನೀವು ಶ್ರೀಮಂತ ಕುಟುಂಬದಲ್ಲೇ ಹುಟ್ಟಿರಲಿ ಅಥವಾ ಬಡ ಕುಟುಂಬದಲ್ಲಿಯೇ ಜನಿಸಿದ್ರೂ ನಿಮಗೆ ಯಾವುದೇ ಭೇದ ಭಾವ ಮಾಡುವುದಿಲ್ಲ. ಭಗವಂತ ಎಲ್ಲರಿಗೂ ಸರಿಸಮಾನವಾದಂತಹ ವರವನ್ನು ಕರುಣಿಸಿದ್ದಾರೆ. ಮೊದಲನೆಯ ವರ ಏನು ಅಂತ ನೋಡೋಣ. ಮೊದಲನೆಯದಾಗಿ ಮಕರ ರಾಶಿಯವರಿಗೆ ಸಿಕ್ಕಿರುವಂತಹ ವರ ದೀರ್ಘಾಯುಷ್ಯ. ಹೌದು, ನಿಮಗೆ ದೀರ್ಘವಾದಂತಹ ಆಯುಷ್ಯವನ್ನು ಭಗವಂತ ಕರುಣಿಸಿದ್ದಾರೆ. ನಿಮ್ಮ ಆಯಸ್ಸು 60+ ವರೆಗೂ ಕಂಟಿನ್ಯೂ ಆಗ್ತಾ ಹೋಗುತ್ತದೆ. ಅಂದರೆ ಸುಮಾರು 60 ವರ್ಷದ ಆಸುಪಾಸಿನವರೆಗೂ ನಿಮ್ಮ ಆಯಸ್ಸು ಚೆನ್ನಾಗಿರುತ್ತದೆ. ಬೇರೆ ರಾಶಿಯಲ್ಲಿ ಹುಟ್ಟಿದವರಿಗೆ 40 ವರ್ಷ 45 ವರ್ಷಕ್ಕೆ ಜೀವನದಲ್ಲಿ ಜಿಗುಪ್ಸೆ ಹೊಂದುತ್ತಾರೆ. 60 ವರ್ಷದವರೆಗೂ ಬದುಕುವ ಆಸೆಯನ್ನೇ ಬಿಟ್ಟು ಬಿಡ್ತಾರೆ. ಆದರೆ ಮಕರ ರಾಶಿಯವರು 60 ವರ್ಷ ಆದಮೇಲೆ ನಿಮ್ಮ ದೇಹದಲ್ಲಿ ಎನರ್ಜಿ ಶಕ್ತಿ ಡಬಲ್ ಆಗ್ತಾ ಹೋಗುತ್ತದೆ. ನಿಮ್ಮ ದೇಹದಲ್ಲಿ ಸಾಕಷ್ಟು ಪಾಸಿಟಿವ್ ಬಯೋಲಾಜಿಕಲ್ ಚೇಂಜಸನ್ನು ಕಾಣ್ತಾ ಹೋಗ್ತೀರಾ. ಇದರಿಂದಾಗಿ ನಿಮ್ಮ ಆಯಸ್ಸು ಆರೋಗ್ಯ ತುಂಬ ಚೆನ್ನಾಗಿರುತ್ತದೆ. ನಿಮಗೆ ವಯಸ್ಸಾದ ಮೇಲೆ ಹೆಚ್ಚಿನ ಸಕ್ಸಸ್, ಯಶಸ್ಸು ಎಲ್ಲವೂ ಸಿಗುತ್ತದೆ ನಿಮಗೆ. ಹಾಗೆ ನೀವು ಎಲ್ಲರಿಗೂ, ಅಂದರೆ ನಿಮ್ಮ ಕುಟುಂಬದವರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆಯ ದುಡ್ಡನ್ನು ದುಡಿದು ಕೊಡ್ತೀರಾ. ಆಸ್ತಿಯನ್ನು ಸಂಪಾದನೆ ಮಾಡಿ ಅವರಿಗೆ ಕೊಡುವುದರಿಂದ ನಿಮ್ಮ ಮನಸ್ಸು ಬಹಳ ಸಂತೃಪ್ತ ಭಾವನೆಯಿಂದ ಕೂಡಿರುತ್ತದೆ ಹಾಗೂ ಪ್ರಫುಲ್ಲವಾಗಿರುತ್ತದೆ. ತುಂಬ ಸ್ಯಾಟಿಸ್ಫೈ ಫೀಲ್ ನಿಮ್ಮಲ್ಲಿ ಕಾಣಬಹುದು. ಆ ಸಂತೃಪ್ತ ಭಾವನೆಯಿಂದ ನಿಮ್ಮ ಆಯಸ್ಸು ಮತ್ತು ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತಾ ಹೋಗ್ತೀರಾ. ರಾಹು ಹಾಗೂ ಕೇತು ನಿಮ್ಮ ಜೀವನದಲ್ಲಿ ಹೆಚ್ಚಿನ ತೊಂದರೆಗಳನ್ನು ಕೊಡುವುದಿಲ್ಲ. ಯಾಕಂದರೆ ರಾಹು ಗ್ರಹವು ಶನಿದೇವನ ಆದೇಶವನ್ನು ಪಾಲಿಸಬೇಕಾಗುತ್ತದೆ. ಮಂಗಳ ಗ್ರಹ ನಿಮ್ಮ ಕೇತು ಗ್ರಹವನ್ನು ಕಂಟ್ರೋಲ್ ಮಾಡುವುದರಿಂದ ನಿಮಗೆ ರಾಹುಕೇತುಗಳು ಹೆಚ್ಚಿನ ಸಮಸ್ಯೆ ಕೊಡುವುದಿಲ್ಲ. ಯಾಕಂದರೆ ರಾಹು ಗ್ರಹವನ್ನು ಶನಿದೇವ ಕಂಟ್ರೋಲ್ ಮಾಡ್ತಾನೆ. ಸಾಕ್ಷಾತ್ ಶನಿದೇವ ನಿಮ್ಮ ರಾಶಿಯ ಅಧಿಪತಿಯಾಗಿರುವುದರಿಂದ ರಾಹುಗ್ರಹದಿಂದ ಅಷ್ಟೊಂದು ಸಮಸ್ಯೆಗಳು ನಿಮಗೆ ಉಂಟಾಗುವುದಿಲ್ಲ. ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರುತ್ತಾನೆ. ನಿಮಗೆ ಸಿಕ್ಕಿರುವಂತಹ ಈ ವರವನ್ನು ಒಳ್ಳೆ ರೀತಿಯಲ್ಲಿ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಾಗುತ್ತದೆ. ನೀವು ಅದನ್ನು ಬಿಟ್ಟು ಮಿಸ್ಯೂಸ್ ಮಾಡಿಕೊಳ್ಬಾರ್ದು. ಅಂದರೆ ನನಗೆ ದೀರ್ಘಾಯುಷ್ಯ ಇದೆ ಅಂತ ಸೋಮಾರಿತನವನ್ನು ತೋರಿಸಬಾರದು. ಸೋಮಾರಿತನವನ್ನು ಬಿಟ್ಟು, ಆಲಸ್ಯವನ್ನು ಬಿಟ್ಟು ಕೆಲಸವನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು. ನಿಮಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಬಂದರೂ ಸುಲಭವಾಗಿ ಟ್ರೀಟ್ಮೆಂಟ್ ಸಿಗ್ತಾ ಹೋಗುತ್ತದೆ. ಆ ಟ್ರೀಟ್ಮೆಂಟಿಂದ ಆ ಅನಾರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತಾ ಹೋಗ್ತೀರಾ. ನಿಮಗೆ ಸಿಕ್ಕಿರುವ ಈ ವರದಿಂದ ಸುಮ್ಮನೆ ಕೂತುಕೊಳ್ಳುವ ಹಾಗಿಲ್ಲ. ಹಾರ್ಡ್ ವರ್ಕ್ ಮಾಡಬೇಕು. ತುಂಬ ಆ್ಯಕ್ಟಿವ್ ಆಗಿರಿ. ಆರೋಗ್ಯ ಮತ್ತು ಆಯುಷ್ಯವನ್ನು ತುಂಬ ಚೆನ್ನಾಗಿರುತ್ತದೆ. ಎರಡನೆಯ ವರ ಏನು ಅಂತ ನೋಡೋಣ. ನಿಮಗೆ ಸಿಕ್ಕಿರುವಂತಹ ಎರಡನೆಯ ವರ, ನೀವು ಯಾರ ಮುಂದೇನೂ ತಲೆ ತಗ್ಗಿಸಲ್ಲ. ನೀವು ಬಹಳ ಶಕ್ತಿವಂತರಾಗಿರುತ್ತೀರಾ. ನೀವು ಹುಟ್ಟಿನಿಂದಲೇ ಶಕ್ತಿವಂತರಾಗಿರ್ತೀರಾ.
ನಿಮ್ಮ ಯೋಗಕಾರಕ ಗುರು ಶುಕ್ರ ಗ್ರಹ. ಶುಕ್ರ ಗ್ರಹ ನಿಮ್ಮ ಯೋಗಕಾರಕ ಗ್ರಹವಾದ್ದರಿಂದ ನೀವು ಬಹಳ ವಿನಮ್ರವಾಗಿರುತ್ತೀರಾ, ತುಂಬ ಪೋಲೈಟ್ ಆಗಿರ್ತೀರಾ, ತುಂಬ ಶಾಂತ ಸ್ವಭಾವದವರಾಗಿರ್ತೀರಾ. ಆ ರೀತಿ ನಿಮ್ಮ ಮುಖಭಾವನೆ ಇರುತ್ತದೆ. ಅದೇ ರೀತಿ ಬಿಹೇವ್ ಸಹ ಮಾಡ್ತಾ ಇರ್ತೀರಾ. ಆದರೆ ಯಾರಾದರೂ ನಿಮ್ಮ ಮುಂದೆ ಅವರ ಶಕ್ತಿಯನ್ನು ಪ್ರದರ್ಶನ ಮಾಡಿದಾಗ ನಿಮ್ಮನ್ನು ಅವಮಾನ ಮಾಡಿದರೆ ಆಗ ನಿಮ್ಮಲ್ಲಿ ಇರುವಂತಹ ಶಕ್ತಿ, ಆ ತಾಕತ್ತು, ಆ ಎನರ್ಜಿ ಎಲ್ಲವೂ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ನಿಮಗೆ ಯಾರಾದರೂ ಹೆದರಿಸಿದರೆ ನಾನೇ ಗ್ರೇಟ್ ಅಂತ ಜಂಬ ಕೊಚ್ಚಿಕೊಂಡು ನಿಮ್ಮ ಮುಂದೆ ಪ್ರದರ್ಶನವನ್ನು ಮಾಡಿದರೆ ಮಕರ ರಾಶಿಯವರ ಮನಸ್ಸು ಹಾಗೂ ಅವರ ತಾಕತ್ತು, ಎನರ್ಜಿ ಎಲ್ಲವನ್ನು ಹೊರಗಡೆ ಪ್ರದರ್ಶನವನ್ನು ಮಾಡ್ತಾರೆ. ಅವರು ಹೆದರಿಸುತ್ತಾರೆ. ನನಗೆ ಆ ಮಂತ್ರಿ ಗೊತ್ತು, ಈ ಸರ್ ಗೊತ್ತು ಅಂತ ನಿಮಗೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಭಯಪಡಿಸ್ತಾರೆ. ಇನ್ನೊಂದು 3 ಗಂಟೆ ನಂತರ ನಿನ್ನೆಲ್ಲ ಬಿಡಲ್ಲ ಅಂತಲೂ ಹೆದರಿಸ್ತಾರೆ. ಆದರೆ ಮಕರ ರಾಶಿಯವರು ಆ ದಂಕಿಗೆಲ್ಲ ಹೆದರದೆ 3 ಗಂಟೆ ಯಾಕೆ, ನಿಮಗೆ ಧೈರ್ಯ ಇದ್ದರೆ 3 ನಿಮಿಷ ಟೈಮ್ ಕೊಡ್ತೀನಿ, ಏನು ಮಾಡ್ತೀಯಾ ಮಾಡು ಅನ್ನುವಂತಹ ಶಕ್ತಿ, ತಾಕತ್ತು ಪ್ರದರ್ಶನವನ್ನು ಮಾಡ್ತಾರೆ. ನೀವು ಯಾರಿಗೂ ಹೆದರಿಕೊಳ್ಳುವುದಿಲ್ಲ. ನೀವು ನಿಮ್ಮನ್ನು ನೋಡಿದರೆ ಬಹಳ ಶಾಂತ ಸ್ವಭಾವ ಅನಿಸುವ ರೀತಿ ಇರ್ತೀರಾ. ಬಟ್ ನಿಮ್ಮನ್ನು ಕೆರಳಿ ನಿಮ್ಮನ್ನು ಹೆದರಾಕೊಂಡ್ರೆ ಅವರನ್ನು ನೀವು ಬಿಡುವವರೇ ಅಲ್ಲ. ಇಷ್ಟು ಶಕ್ತಿವಂತರು, ಇಷ್ಟು ಧೈರ್ಯವಂತರು, ಇಷ್ಟು ಬಲಶಾಲಿಗಳಾಗಿರ್ತೀರಾ. ನೀವು ಈ ನಿಮ್ಮ ಶಕ್ತಿಯನ್ನು ನಿಮ್ಮ ರಕ್ಷಣೆಗೋಸ್ಕರ ಮಾತ್ರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು. ಅದನ್ನು ಬಿಟ್ಟು ಬೇರೆಯವರ ಮುಂದೆ ನಿಮ್ಮ ಬಲ ಪ್ರದರ್ಶನವನ್ನು ಮಾಡಿದರೆ ನಿಮಗೆ ಸಿಕ್ಕಿರುವಂತಹ ಈ ಶಕ್ತಿ, ಎನರ್ಜಿ ಇವರ ವಿಫಲವಾಗುತ್ತದೆ, ನಿಷ್ಪ್ರಯೋಜಕವಾಗುತ್ತದೆ. ಇನ್ನು ಮಕರ ರಾಶಿಯವರಿಗೆ ಸಿಕ್ಕಿರುವಂತಹ 3ನೇ ವರ ಏನು ಅಂದರೆ, ಎಲ್ಲ ಜಗಳಗಳಲ್ಲಿಯೂ ಸೋಲ್ತಾ ಹೋಗ್ತೀರಾ, ಆದರೆ ಜೀವನವೆಂಬ ಯುದ್ಧದಲ್ಲಿ ಗೆಲ್ಲುವಂತಹ ವರವನ್ನು ಪಡೆದು ಹುಟ್ಟಿರ್ತೀರಾ ನೀವು. ಇದು ವೆರಿ ಇಂಪಾರ್ಟೆಂಟ್ ವಿಷಯ. ಇದರ ಅರ್ಥ ಏನಂದರೆ, ಮಕರ ರಾಶಿಯವರು ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಮಾತಿನ ಜಗಳದಲ್ಲಿ ಸೋಲ್ತೀರಾ, ಬಿಟ್ಟು ಕೊಡ್ತೀರಾ, ಅಥವಾ ಮಕ್ಕಳಿಗೋಸ್ಕರ ಸೋಲ್ತೀರಾ, ಮಕ್ಕಳ ಜೊತೆನೂ ಸೋಲ್ತೀರಾ, ಅಕ್ಕಪಕ್ಕದವರ ಜೊತೆ ಸೋಲ್ತೀರಾ, ಸಂಬಂಧಿಕರ ಜೊತೆಗೂ ಸೋಲ್ತೀರಾ. ಆದರೆ ನಿಮ್ಮ ಜೀವನ ಇಟ್ಟುಕೊಂಡಂತಹ ಲಕ್ಷ್ಯ, ಆಂಬಿಷನ್, ಗುರಿ, ಉದ್ದೇಶ ತಲುಪುವುದರಲ್ಲಿ, ಆ ಗೆಲುವನ್ನು ಸಾಧಿಸುವುದರಲ್ಲಿ ನಿಮಗೆ ಸೋಲೇ ಇರುವುದಿಲ್ಲ. ಜೀವನವೆಂಬ ಪರೀಕ್ಷೆಯಲ್ಲಿ ಎಂತಹ ಅಡೆತಡೆಗಳು, ಕಷ್ಟಗಳು, ಸಂಘರ್ಷಗಳು ಬಂದರೂ ಧೈರ್ಯದಿಂದ ಎದುರಿಸುವಂತಹ, ನಿಮ್ಮ ಗುರಿಯನ್ನು ಮುಟ್ಟುವಂತಹ ಛಲ ನಿಮಗೆ ಸಿಕ್ಕಿರುವಂಥ 3ನೇ ವರ. ನಿಮ್ಮ ಗುರಿ ಮುಟ್ಟಿದ ನಂತರ ನಿಮಗೆ ಮೊಂಡುತನ, ಹಠ, ಅಹಂಕಾರ ಬರಬಹುದು. ಇದು ಕಾಮನ್. ಯಾರಾದರೂ ಅಷ್ಟೇ, ಒಂದು ಗೋಲನ್ನು ಅಚೀವ್ ಮಾಡಿದಾಗ, ನಮ್ಮ ಜೀವನದಲ್ಲಿ ಒಂದು ಮಹತ್ತರ ಘಟ್ಟವನ್ನು ತಲುಪಿದ ನಂತರ ಅಹಂಕಾರ ಪಡುವುದು ಸಹಜ. ಆದರೆ ಮಕರ ರಾಶಿಯವರು ಅಹಂಕಾರವನ್ನು ಪಡಬಾರದು, ತುಂಬ ಪೊಲೈಟ್ ಆಗಿರಬೇಕು. ವಿಶೇಷವಾಗಿ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು, ನೀವು ದೊಡ್ಡ ಟಾರ್ಗೆಟನ್ನು ರೀಚ್ ಆದ ನಂತರ, ನಿಮ್ಮ ಗೋಲನ್ನು ಅಚೀವ್ ಮಾಡಿದ ನಂತರ ನೀವು ಅಹಮ್ಮನ್ನು ಪಡಬಾರದು. ಯಾಕಂದರೆ ನಿಮ್ಮ ನಕ್ಷತ್ರದ ಅಧಿಪತಿ ಸಾಕ್ಷಾತ್ ಸೂರ್ಯದೇವನೇ ಆಗಿರುತ್ತಾನೆ. ಆದ್ದರಿಂದ ಹಿಡಿದ ಕೆಲಸ, ಗುರಿಯನ್ನು ನೀವು ಮುಟ್ಟುತ್ತೀರಾ. ಸೂರ್ಯದೇವ ನಿಮಗೆ ಮತ್ತೆ ಅಹಮ್ಮನ್ನು ಕೊಡುತ್ತಾರೆ. ಆದ್ದರಿಂದ ಉತ್ತರಾಷಾಢ ನಕ್ಷತ್ರದವರು ವಿಶೇಷವಾದಂತಹ ಗಮನವನ್ನು ವಹಿಸಬೇಕಾಗುತ್ತದೆ. ಇದರ ಜೊತೆಗೆ ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರದವರು ಸಹ ನಿಮ್ಮ ಜೀವನದಲ್ಲಿ ಉನ್ನತ ಗುರಿಯನ್ನು ತಲುಪಿದ ನಂತರ ಅಹಂಕಾರವನ್ನು ಪಡದೆ, ಅಹಂ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬಂದಿದ್ದೇ ಆದರೆ ಆ ಕ್ಷಣವೇ ದೇವರು ನಿಮಗೆ ನೀಡಿದಂತಹ ಆ ವರವನ್ನು ನಿಷ್ಫಲವಾಗಿ ಮಾಡುತ್ತಾನೆ. ಈ 3 ವರಗಳನ್ನು ಪಡೆದಿರುವಂಥ ಮಕರ ರಾಶಿಯವರು ಸರಿಯಾಗಿ ಇದರ ಸದುಪಯೋಗವನ್ನು ಪಡಿಸಿಕೊಂಡು ನಿಮ್ಮ ಜೀವನದಲ್ಲಿ ಉನ್ನತ ಗುರಿ, ಉದ್ದೇಶಗಳನ್ನು ತಲುಪಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.